ತಂದೆ ತಾಯಿಗಳನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡದೇ ಇದ್ದರೆ ದೋಷವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಹೇಮಾದ್ರಿ ಎಂಬ ಗ್ರಂಥಕಾರರು ಹಾಗೂ ಶಾತಾತಪರು ಈ ಮಾತನ್ನು ತಿಳಿಸಿಕೊಡ್ತಾರೆ. ನ ತತ್ರ ವೀರಾ ಜಾಯಂತೆ ನಾರೋಗ್ಯಂ ನ ಶತಾಯುಷಃ ನ ಚ ಶ್ರೇಯೋಧಿಗಚ್ಚಂತಿ ಯತ್ರ ಶ್ರಾದ್ದಂ ವಿವರ್ಜಿತಂ. ಶ್ರಾದ್ದವನ್ನು ಮಾಡದೇ ಇರುವಂತಹ ಕುಟುಂಬಗಳಲ್ಲಿ ಅಲ್ಪವಾದ ಆಯುಷ್ಯ ಉಳ್ಳಂತಹ ಮಕ್ಕಳು ಹುಡ್ತಾರೆ, ಕಲಹಪ್ರಿಯರಾದ ಮಕ್ಕಳು ಹುಡ್ತಾರೆ, ಅನಾರೋಗ್ಯ ಇರುವಂತಹ ಮಕ್ಕಳು ಹುಡ್ತಾರೆ, ಅಂಗಹೀನರು ಬುದ್ಧಿಶೂನ್ಯರೂ ಆಗಿರುವಂತಹ ಮಕ್ಕಳು ಹುಡ್ತಾರೆ. ಮಕ್ಕಳು ಹುಟ್ಟಿದರೂ ಕೂಡ ಅವರು ಕರ್ಮಭ್ರಷ್ಟರಾಗ್ತಾರೆ ಮತ್ತು ಪಿತೃಗಳು ನರಕಾದಿ ದುರ್ಗತಿಯನ್ನು ಕೂಡ ಪಡಿತಾರೆ. ಇದು ಯಾವುದೂ ಆಗಬಾರದು ಅಂತಂದರೆ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ನ ಸಂತಿ ಪಿತರಶ್ಚೇತ್ತತ್ ಕೃತ್ವಾ ಮನಸಿ ವರ್ತತೆ ಶ್ರಾದ್ದಂ ನ ಕುರುತೆ ಯಸ್ತು ತಸ್ಯ ರಕ್ತಂ ಪಿಬಂತಿತೆ. ಯಾರು ಪಿತೃಗಳೇ ಇಲ್ಲ, ಇದೆಲ್ಲವೂ ಕೂಡ ಮೂಢನಂಬಿಕೆ, ಶ್ರಾದ್ದವನ್ನು ಮಾಡುವಂತಹ ಅಗತ್ಯ ಇಲ್ಲ ಎಂಬುದಾಗಿ ತಿಳಿದುಕೊಂಡು ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡೋದಿಲ್ಲವೋ ಅಂಥವರ ರಕ್ತವನ್ನು ಪಿತೃಗಳು ಪಾನ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ತಂದೆ ತಾಯಿಗಳ ಶ್ರಾದ್ದವನ್ನು ಅವಶ್ಯವಾಗಿ ಮಕ್ಕಳಾದವರು ಮಾಡಲೇಬೇಕು.